ನನ್ನ ಹೆಸರು ಡಾಕ್ಟರ್ ಚೆನ್ನಕೇಶವ ಮೂರ್ತಿ ಅಂತ. ನಾನು ಕಳೆದ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಮೊದಲನೇ ಪ್ರಾಶಸ್ತ್ಯ ಮತವನ್ನು ಸುಮಾರು 3,000 ಮತಗಳನ್ನು ಪಡ್ಕೊಂಡಿದ್ದೆ. ನಾನು 2,000 ಮತಗಳು ಕೂಡ ನನಗೆ ಸಿಕ್ಕಿದ್ದಾವೆ, ಸುಮಾರು ಸಾವಿರಾರು ಗಟ್ಟಲೆ. ಮುಂಬರುವ ಜೂನ್ 3ರಂದು ನಡೆಯುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನಾವೆಲ್ಲ ಆತ್ಮೀಯ ಸ್ನೇಹಿತರೆಲ್ಲ ಒಡಗೂಡಿ ಒಂದು ಒಳ್ಳೆ ಮನಸ್ಸಿರುವ, ಬಡವರ ಕಂಡ್ರೆ ಮರುಗುವಂಥ, ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಹೃದಯ ಇರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಈ ಕ್ಷೇತ್ರಕ್ಕೆ ನಿಲ್ಲಿಸಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ತಕ್ಷಣ ಹೊಳೆದಿದ್ದು ನಮ್ಮ ನಾಗಮಲ್ಲೇಶ್ ಸರ್. ಯಾಕಂದರೆ ನಾಗಮಲ್ಲೇಶ್ ಸರ್ ಅವ್ರ ಬಗ್ಗೆ ಅವ್ರ ಹಿನ್ನೆಲೆ ಬಗ್ಗೆ ನಮಗೆ ಗೊತ್ತಿತ್ತು. ಅವರು ತಮ್ಮ ಜಾಗಗಳಲ್ಲಿ ಹೆಂಗೆ ಕೆಲಸ ಮಾಡಿದ್ದಾರೆ, ಶಿಕ್ಷಕರ ಸಮಸ್ಯೆಗಳಿಗೆ ಹೆಂಗೆ ಸ್ಪಂದಿಸಿದ್ದಾರೆ ಅನ್ನೋದನ್ನು ನಾವು ಬೇರೆ ಕಡೆಯಿಂದನೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಹಂಗಾಗಿ ನಾವು ಅವ್ರನ್ನ ಈ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಾವೆಲ್ಲ ಒತ್ತಾಸೆಯಾಗಿ ನಿಂತು ಕೆಲಸ ಮಾಡ್ತಾ ಇದ್ದೇವೆ. ಭಾಳ ಒಳ್ಳೆಯವರು, ಸಮಸ್ಯೆಗಳಿಗೆ ಮರುಗುವಂಥ ಹೃದಯ, ಬಡವರನ್ನು ಕಂಡ್ರೆ ಮರುಗುವಂಥ ಹೃದಯ, ಅಂಥ ಒಳ್ಳೆಯ ವ್ಯಕ್ತಿ. ಹಾಗಾಗಿ ಅವರನ್ನು ಈ ಚುನಾವಣೆಗೆ ನಾವು ಸ್ಪರ್ಧೆ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿ ಈ ಕೆಲಸಕ್ಕೆ ಕೈ ಹಾಕಿದ್ದೇವೆ. ನಾನು ಸುಮಾರು ಈ ವಿಶ್ವವಿದ್ಯಾನಿಲಯದ ರಾಜಕಾರಣದಿಂದ, ಸೆನೆಟಿಂದ ಹಿಡಿದು ಇಲ್ಲಿ ತನಕ ನನಗೆ ಅನುಭವ ಇದೆ. ಚುನಾವಣೆಗಳಲ್ಲಿ ನಾವು ಗೆಲ್ಲದೆ ಹೋದರೂ ಕೂಡ ಅನುಭವಗಳಿದೆ ನನಗೆ. ನನ್ನ ಮೇಲೆ ತುಂಬ ಪ್ರಭಾವ ಬೀರಿದವರು, ನನಗೆ ತುಂಬ ಇಷ್ಟ ಆಗುವಂಥವ್ರು ಡಾಕ್ಟರ್ H.G. ಗೋವಿಂದೇಗೌಡ ಅನ್ನೋ ಒಬ್ಬ ಎಜುಕೇಷನ್ ಮಿನಿಸ್ಟ್ರು. ಆ ಎಜುಕೇಷನ್ ಮಿನಿಸ್ಟ್ರು ನನಗೆ ಆದರ್ಶ. ಯಾಕಂದರೆ ಅವ್ರ ರೀತಿಯಾಗಿ ಕೆಲಸ ಮಾಡುವಂಥ ಎಲ್ಲ ಅವಕಾಶಗಳು, ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವಂಥ ಎಲ್ಲ ಅವಕಾಶಗಳು ಇವತ್ತಿನ ಜನಕ್ಕೆ ಬೇಕಾಗಿದೆ. ನಾನು ಈಗಾಗಲೇ ನೋಡ್ತಾ ಇದ್ದೀನಿ, ಹಾಲಿ ಶಾಸಕರನ್ನು ಕೂಡ ಭಾಳ ಹತ್ತಿರದಿಂದ ಬಲ್ಲವನು ನಾನು. ಹಾಲಿ MLCಗಳನ್ನು 4 ಬಾರಿ ಗೆದ್ದಿದ್ದಾರೆ. 5ನೇ ಬಾರಿ ಅವರು ಮತ ಕೇಳಲಿಕ್ಕೆ ಬರ್ತಾ ಇದ್ದಾರೆ. 4 ಬಾರಿ ಗೆದ್ದಾಗ ಅವರ ಸಾಧನೆ ಏನು ಅಂತ ನಾನು ನೋಡಿದಾಗ ನನಗೆ ಅವರು ಅಷ್ಟೊಂದು ಸಾಧನೆ ಮಾಡಲಿಲ್ವೇನೋ ಅನ್ನೋ ಒಂದು ಮರುಕ ಇದೆ ನನಗೆ. ಯಾಕಂದರೆ 4 ಬಾರಿ ಚುನಾವಣೆಯಲ್ಲಿ ಗೆದ್ದವರು ಎಷ್ಟೊಂದು ಕೆಲಸ ಮಾಡಬೇಕಾಗಿತ್ತು ಅಂದರೆ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದಾಗಿತ್ತು. ಬಡ್ತಿಯಲ್ಲಿ ಕಾಲಕ್ಕೆ ಬಡ್ತಿ ಕೊಡುವಂಥ ಕೆಲಸವನ್ನು, ಅರೆಕಾಲಿಕ ಉಪನ್ಯಾಸಕರಿಗೆ ಗೌರವಯುತ ಬದುಕನ್ನು ಕೊಡುವಂಥ ಕೆಲಸ ಆಗಲಿ, ಶಾಲಾ ಕಟ್ಟಡಗಳನ್ನು ಉನ್ನತೀಕರಿಸುವುದಾಗಲಿ, ಮೇಲ್ದರ್ಜೆಗೆ ಏರಿಸುವುದಾಗಲಿ, ಯಾವ ಕೆಲಸಗಳನ್ನು ನಾವು ಭಾಳ ಹತ್ತಿರದಿಂದ ನೋಡ್ದಂಗೆ ಯಾವುದೂ ನಡೆದಿಲ್ಲ. ಇಲ್ಲಿ ಶಿಕ್ಷಕರ ಸಮಸ್ಯೆಗಳು ಹಾಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ನಾವು ಶಿಕ್ಷಕರ ಸಮಸ್ಯೆಗಳು ಗೊತ್ತಿರುವಂಥ ಒಬ್ಬ ವ್ಯಕ್ತಿಯನ್ನು ಈ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾನು ಗೋವಿಂದೇಗೌಡರನ್ನ ಸ್ಪೆಷಲಾಗಿ ಯಾಕೆ ನೆನೆಸ್ಕೊಳ್ತೀನಿ ಅಂತಂದರೆ, ರಿಕ್ರೂಟ್ಮೆಂಟ್ ಡ್ರೈವ್ ನಡೆಯುವಂಥ ಸಂದರ್ಭದಲ್ಲಿ ಅವರು ಕಣ್ಣಾರೆ ಕರಪ್ಷನನ್ನು ನೋಡ್ತಾರೆ. ಅವರು ರಿಕ್ರೂಟ್ಮೆಂಟ್ ಕಮಿಟೀಸ್ಗಳ ಮುಖಾಂತರ ಕಣ್ಣಾರೆ ಕರಪ್ಷನ್ ನೋಡಿ ಅವರಿಗೆ ಶಿಕ್ಷಣ ಮಂತ್ರಿ ಆಗಿದ್ದಾಗ, ಅವರು ಶಿಕ್ಷಣ ಸಚಿವರಾದಾಗ JH ಪಟೇಲ್ರ ಸಂಪುಟದಲ್ಲಿ ಅವರು 1,05,000 ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 50% ರಿಸರ್ವೇಷನ್ ಕೊಡ್ತಾರೆ. 1,05,000 ಮಕ್ಕಳಿಗೆ ಉದ್ಯೋಗ ಕೊಡೋದ್ರ ಮುಖಾಂತರವಾಗಿ, ಉಪಾಧ್ಯಾಯರ ಉದ್ಯೋಗ ಕೊಡೋದ್ರ ಮುಖಾಂತರವಾಗಿ ಒಂದು ರೆವಲ್ಯೂಷನ್, ಒಂದು ಒಳ್ಳೆಯ ಕೆಲಸವನ್ನು ಯಾರೂ ಮಾಡಿಲ್ಲ ಇಲ್ಲಿ ತನಕ. ಆ ರೀತಿಯಾದಂಥ ಒಂದು ಕೆಲಸವನ್ನು ಮಾಡೋದನ್ನು ನಾನು ನೋಡಿದ್ದೇನೆ. ಮತ್ತು ಕರ್ನಾಟಕ ಎಜುಕೇಷನ್ ಸರ್ವಿಸಸ್ನ 1,300 ಜನಕ್ಕೆ ಅವರು ಕೆಲಸವನ್ನು, KSನ ಒಂದು ಕರಪ್ಷನ್ ಇಲ್ಲದೆ ಇರಲಿ, ಒಂದು ಕಾಸು ಖರ್ಚಾಗದ ರೀತಿಯಲ್ಲಿ ಬಡವರಿಗೆ ಕೆಲಸ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಗೆ ಹೆಸರಾದಂಥ H.G. ಗೋವಿಂದೇಗೌಡರು 1,05,000 ಮಕ್ಕಳಿಗೆ ಕೆಲಸ ಕೊಡ್ತಾರೆ. ಯಾವ ಮಾದರಿಯಲ್ಲಿ ಕೊಡ್ತಾರೆ ಅಂದರೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಮುಖಾಂತರವಾಗಿ ಎಕ್ಸಾಮ್ ತಗೊಂಡು ಯಾರು ಪಾಸ್ ಆಗ್ತಾರೆ ಅವರಿಗೆ ನೇರವಾಗಿ ಹುದ್ದೆಗಳನ್ನು ಕೊಡ್ತಾರೆ. ಮತ್ತು 50% ಮಹಿಳೆಯರಿಗೆ ಮೀಸಲಾತಿಯನ್ನು ತರ್ತಾರೆ. ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಅವರನ್ನ ನೆನೆಸ್ಕೋಬೇಕು ಅಂತಂದರೆ, ಇಂಥ ಮಹಾನೀಯರ ಮುಖಾಂತರವಾಗಿ ನಾವು ಸಾವಿತ್ರಿಬಾಯಿ ಫುಲೆ ಅವರ ಆದರ್ಶಗಳನ್ನು ಕೂಡ ಮಾನ್ಯ ಡಾಕ್ಟರ್ H.G. ಗೋವಿಂದೇಗೌಡರು ಅದನ್ನು ಫಾಲೋ ಮಾಡಿದ್ದಾರೆ. ಅವರ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಇಂದಿನ ಜನಕ್ಕೆ ಆದರ್ಶವಾಗಬೇಕು. ಈ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಆ ದಾರಿಯಲ್ಲಿ ನಾವು ಕೂಡ ನಡೀತೀವಿ ಅನ್ನೋ ಭರವಸೆಯನ್ನು ನಿಮ್ಮ ಮುಂದೆ ಕೊಡ್ತೇವೆ. ನಾವು ಆ ದಾರಿಯಲ್ಲಿ ನಡೀತೀವಿ ಅನ್ನೋದನ್ನ ಮತ್ತೆ ನಿಮ್ಮಲ್ಲಿ ಹೇಳ್ತೇನೆ. ಅಂಥ ಮಹಾನುಭಾವರ ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ನಾವೆಲ್ಲ ಹೋಗಬೇಕು. ಅಂಥ ಸಂದರ್ಭದಿಂದ ಇಂದಿನ ಸಂದರ್ಭದ ತನಕ MLCಗಳಾಗಿರೋಂಥವ್ರು ಅವ್ರನ್ನ ಅನುಸರಿಸ್ಬೋದಾಗಿತ್ತು, ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದಾಗಿತ್ತು, ಅವ್ರು ಹಾಕೊಟ್ಟ ಮಾರ್ಗದರ್ಶನದಲ್ಲಿ ನಡೀಬೋದಾಗಿತ್ತು.
ಆದರೆ ಇವತ್ತು ನಾವು ಅಂದ್ಕೊಂಡಾಗೆ ಎಲ್ಲೂ ಕೆಲಸಗಳಾಗಲಿಲ್ಲ, ಸಮಸ್ಯೆಗಳಾಗಿ ಬಿದ್ದಿದೆ. ಇವತ್ತು ಪ್ರಶ್ನೆಗಳು ಪತ್ರಕರ್ತರಲ್ಲಿ ಪ್ರಶ್ನೆ ಮಾಡ್ತಿದ್ದಾಗ ನಮ್ಗೆ ಗೊತ್ತಾಗ್ತಾ ಇತ್ತು ಸಮಸ್ಯೆಗಳು ಹಾಗೇ ಉಳಿದಿದ್ದಾವೆ ಅಂತ. ಹಂಗಾಗಿ ಈ ಕ್ಷೇತ್ರಕ್ಕೆ ಹೊಸ ಆಯಾಮವನ್ನು ತರುವಂಥ, ಈ ಕ್ಷೇತ್ರಕ್ಕೆ ಸಮಸ್ಯೆಗಳನ್ನು ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗಿ ಲಾಜಿಕಲ್ ಕನ್ಕ್ಲೂಷನ್ಗೆ ತಲುಪಿಸುವಂಥ ಕೆಲಸವನ್ನು, ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅನ್ನೋ ಒಂದು ಉದಾತ್ತ ಆಸೆ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದಲ್ಲಿ ನಾಗಮಲ್ಲೇಶ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಅವರ ಕ್ರಮ ಸಂಖ್ಯೆ 7ರ ಕ್ರಮ ಸಂಖ್ಯೆ ಮುಂದೆ ನೀವು 1 ಅಂತ ಬರೆಯೋದ್ರ ಮುಖಾಂತರ ಪ್ರಾಶಸ್ತ್ಯ ಮತವನ್ನು, ಮೊದಲನೇ ಪ್ರಾಶಸ್ತ್ಯ ಮತವನ್ನು ಅವರಿಗೆ ನೀಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ತೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.